ಸಮಯ ಕಳೆದು ಹೋಗ್ತಾ ಇದೆ. ಮುಂಜಾನೆ ಹುಟ್ಟಿದಂಥ ಸೂರ್ಯ ಮತ್ತೆ ಇವತ್ತು ಸೂರ್ಯಾಸ್ತದೊಂದಿಗೆ ಮನೆ ಸೇರ್ತಾ ಇದ್ದಾನೆ. ನಾವು ನಮ್ಮ ಗುರಿಯೊಂದಿಗೆ ಮನೆ ಸೇರಿದ್ವಾ, ನಮ್ಮ ಗುರಿ ನಮ್ಮ ಮನಸ್ಸು ಸೇರ್ತಾ ಅನ್ನೋದು ಯಕ್ಷ ಪ್ರಶ್ನೆ. ಸೂರ್ಯನದ್ದು ಅದೇ ನಿತ್ಯ ಕೆಲಸ. ಆತ ಬಂದು ಹೋಗುವ ನಡುವೆ ಬಹಳಷ್ಟು ಜನರ ಬದುಕು ಬದಲಾಗಿರುತ್ತೆ, ಗುರಿಗಳು ಚೇಂಜ್ ಆಗಿರ್ತವೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಮೀನ್ ಅತ್ತರ್. ಇವತ್ತು ನಿಮ್ಮ ಜೊತೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಕವಿ ಹೇಳ್ತಾರೆ, ಅಳಿದುಳಿದ ಕ್ಷಣ ಕಳೆದರೆ ಎದೆಯು ಜಲ್ಲೆಂದು ಮುಡುಕಿತ್ತು. ಇದ್ದಂಥ ಸ್ವಲ್ಪ ಸಮಯ ಹೋಗ್ಬಿಟ್ರೆ ಎದೆ ಢಸ್ ಅಂತು ಅಂತ ಆತನ ಒಂದು ಎಕ್ಸ್ಪ್ರೆಷನ್. ಅಂದರೆ ಅದು ನಿಮ್ಮ ಬದುಕನ್ನು ಗೌರವಿಸುತ್ತೆ. ಟೈಮ್ ಈಸ್ ದ ಕೀ, ಟೈಮ್ ಮ್ಯಾನೇಜ್ಮೆಂಟ್ ಈಸ್ ದ ಕೀ ಫಾರ್ ಸಕ್ಸಸ್ ಅನ್ನುವಂಥದ್ದು ಬಹಳಷ್ಟು ಸಾಧಕರ ಒಂದು ಮಾತನ್ನು ನೀವು ಗಮನಿಸಿದರೆ ಗೊತ್ತಾಗುತ್ತೆ. ವಿದ್ಯಾರ್ಥಿಗಳೇ, ಬದುಕಿಗೊಂದು ವೇಳಾಪಟ್ಟಿ ಇರಲಿ. ನೀವು ಶಾಲೆಗೆ ಹೋದರೆ ಒಂದು ವೇಳಾಪಟ್ಟಿ ಇರುತ್ತೆ, ಕಚೇರಿಗೆ ಹೋದರೆ ಒಂದು ವೇಳಾಪಟ್ಟಿ ಇರುತ್ತೆ. ಭಾಳಷ್ಟು ಜನರು ಸಾಧಕರ ಒಂದು ಯಶಸ್ವಿ ಸಂದರ್ಶನ ಓದಿ ಅದರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಹಾಗಾದರೆ ಟೈಮ್ ಮ್ಯಾನೇಜ್ಮೆಂಟ್ ಏನು? ಟೈಮ್ ಮ್ಯಾನೇಜ್ಮೆಂಟ್ ಅಂತಂದರೆ ಮಾಡುವಂತಹ ಕೆಲಸವನ್ನು ಸಮರ್ಪಕವಾಗಿ ಗುಣಮಟ್ಟದ ರೀತಿಯಲ್ಲಿ ಇದ್ದಂಥ ಸಮಯವನ್ನು ವಿಭಾಗಿಸಿಕೊಂಡು ಮಾಡುವಂಥ ಕೆಲಸ. ನಿಮಗೆ ನಾನು ಮೊದಲನೇ ಅಂಶವನ್ನು ಹೇಳ್ತೀನಿ. ಒಂದು ವೇಳಾಪಟ್ಟಿಯನ್ನು ಮಾಡಿಕೊಳ್ಳಿ. ಈ ವೇಳಾಪಟ್ಟಿ ಅಂದರೆ ಹೇಗೆ? ನೀವು ಕೆಲಸದಲ್ಲಿದ್ದೀರಾ ಅಥವಾ ಓದುವಂಥ ವಿದ್ಯಾರ್ಥಿಯಾಗಿದ್ದೀರಾ, ನಿಮಗೆ ಸಮಯ ಯಾವಾಗ ಲಭ್ಯವಿದೆ ಅನ್ನುವಂಥದ್ದನ್ನು ನೀವು ಗಮನಿಸ್ಕೊಂಡು ಅದಕ್ಕೊಂದು ವೇಳಾಪಟ್ಟಿಯನ್ನು ಮಾಡಿಕೊಳ್ಳೋದು. ವೇಳಾಪಟ್ಟಿಗಳು ಹೇಗಿರಬೇಕು? ಆದ್ಯತೆಗಳ ಆಧಾರದ ಮೇಲೆ ಇರಬೇಕು, ಪ್ರಿಯಾರಿಟಿ ಮೇಲೆ ಇರಬೇಕು. ಫಾರ್ ಎಕ್ಸಾಂಪಲ್, ನಾನು 6 ಗಂಟೆಗೆ ಎದ್ದೆ ಅಂತಂದರೆ 6ರಿಂದ 8 ಗಂಟೆವರೆಗೆ ನಾನು ಅಧ್ಯಯನ ಮಾಡ್ತೀನಿ. ಸಪೋಸ್ ಇದು ಮತ್ತೊಬ್ಬನ ವಿಭಾಗದಲ್ಲಿ ನೋಡೋದಾದರೆ, ಮತ್ತೊಬ್ಬನ ಆ್ಯಂಗಲ್ನಲ್ಲಿ ನೋಡೋದಾದರೆ, 6 ಗಂಟೆಗೆ ನಾನು ಎದ್ದನಂದರೆ 6:30ವರೆಗೆ ನಾನು ಎಕ್ಸಸೈಸ್ ಮಾಡ್ತೀನಿ, 7 ಗಂಟೆವರೆಗೂ ನಾನು ಎಕ್ಸಸೈಸ್ ಮಾಡ್ತೀನಿ, 7ರಿಂದ 8:30ವರೆಗೆ ನಾನು ಓದ್ತೀನಿ. ಅದಾದ ನಂತರ ನಾನು ಕಚೇರಿ ಕೆಲಸಕ್ಕೆ ನಾನು ರೆಡಿಯಾಗಿ ಹೋಗ್ತೀನಿ ಅಥವಾ ನಾನು ಕಾಲೇಜಿಗೆ ಹೋಗ್ತೀನಿ ಅನ್ನುವಂಥದ್ದು. ಸಪೋಸ್ ನೀವು 2:30ಗೆ ವಾಪಸ್ ಬಂದ್ರಿ ಅಂತಂದರೆ ಊಟ ಮಾಡಿ 1 ಗಂಟೆ ನಾನು ವಿಶ್ರಾಂತಿ ಮಾಡ್ತೀನಿ, 4ರಿಂದ ಹಿಡಿದು ನಾನು 6ರವರೆಗೆ ಓದ್ತೀನಿ. ಈ ತೆರನಾಗಿ ನಿಮಗೆ ಅವೈಲೇಬಲ್ ಇರುವಂತಹ ಒಂದು ಟೈಮ್ದ ಆಧಾರದ ಮೇಲೆ ವೇಳಾಪಟ್ಟಿಯನ್ನು ನೀವು ರಚನೆ ಮಾಡಿಕೊಳ್ಬೇಕಾಗತ್ತೆ. ವೇಳಾಪಟ್ಟಿಯಲ್ಲಿ ಮುಖ್ಯವಾಗಿ ನಿಮಗೆ ಪ್ರಿಯಾರಿಟಿ ಬಹಳಷ್ಟು ಮುಖ್ಯ. ಪ್ರಿಯಾರಿಟಿ ಅಂತಂದರೆ ಯಾವುದು ಇಂಪಾರ್ಟೆಂಟ್ ವರ್ಕು, ಯಾವುದು ಎಮರ್ಜೆನ್ಸಿ ವರ್ಕು, ಯಾವುದು ಮಾಡಲೇಬೇಕಾದಂಥ ವರ್ಕು, ಈ 3 ವರ್ಕ್ಗಳನ್ನು ನೀವು ಡಿವೈಡ್ ಮಾಡಬೇಕಾಗತ್ತೆ. ಅತ್ಯಂತ ತುರ್ತಾಗಿ ನೀವು ಅಟೆಂಡ್ ಮಾಡಬೇಕಾದಂಥ ಕೆಲಸ ಯಾವುದು, ಇವತ್ತು ಮಾಡಲೇಬೇಕಾದಂಥ ಕೆಲಸ ಯಾವುದು, ಇದನ್ನು ನಾಳೆ ಮಾಡಿದರೆ ನಡೆಯುತ್ತೆ ಅನ್ನುವಂಥ ಕೆಲಸ ಯಾವುದು, ಈ ರೀತಿಯಾಗಿ ವಿಭಾಗಗಳನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳ ಲೆಕ್ಕಕ್ಕೆ ಬರುವುದಾದರೆ, ನಿಮಗಿರುವಂತಹ ಸಬ್ಜೆಕ್ಟ್ಗಳಲ್ಲಿ ನನಗೆ ಅತ್ಯಂತ ಹೆಚ್ಚಿನ ಅವಧಿಯನ್ನು ಯಾವ ಸಮಯಕ್ಕೆ ನಾನು ಕೊಡಬೇಕು ಅನ್ನುವಂಥದ್ದನ್ನು ನೀವು ಪ್ರಿಯಾರಿಟಿ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ನೀವು ಕರೆಂಟ್ ಅಫೇರ್ಸ್ ಕೊಡ್ತೀರಾ, ಫಾರ್ ಎಕ್ಸಾಂಪಲ್ ನೀವು ಹ್ಯುಮ್ಯಾನಿಟೀಸ್ ಕೊಡ್ತೀರಾ, ನೀವು ಇಂಗ್ಲೀಷ್ಗೆ ಕೊಡ್ತೀರಾ, ಈ ತೆರನಾಗಿ ನಿಮಗೆ ಅತಿ ಹೆಚ್ಚು ಸಮಯ ಬೇಡುವಂತಹ ಒಂದು ವಿಷಯಕ್ಕೆ ನೀವು ಹೆಚ್ಚು ಟೈಮನ್ನು ಕೊಡಬೇಕಾಗತ್ತೆ, ಹೆಚ್ಚಿನ ಟೈಮನ್ನು ಕೊಡಬೇಕಾಗತ್ತೆ. ಸೊ ಇದು ಪ್ರಿಯಾರಿಟಿ ಅನ್ನುವಂಥದ್ದು. ನಿಮಗೊಂದು ಸಣ್ಣ ಕತೆ ಹೇಳ್ತೀನಿ ನಾನು. ಸೌತ್ ಆಫ್ರಿಕಾ ಕಡೆ ಒಂದು ಕತೆ ಬರುತ್ತೆ. ಒಬ್ಬ ವ್ಯಕ್ತಿ ವಜ್ರಗಳನ್ನು ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಹುಡುಕ್ತಾ ಬಹಳಷ್ಟು ದಿನಗಳು ಕಳೆಯುತ್ತೆ, ಸಿಗೋದೇನಿಲ್ಲ. ಕೊನೆಯ ದಿನ ಸಾಕಾಗಿ ಇನ್ನೇನೋ ಒಂದು ಸಮುದ್ರನೋ ಅಥವಾ ಒಂದು ನದಿ ದಂಡೆಗೆ ಬರ್ತಾನೆ. ಕೂತ್ಕೊಳ್ತಾನೆ, ಸಂಜೆ ಆಗಿರುತ್ತೆ. ಬೇಜಾರಲ್ಲಿ ಇನ್ನೇನು ಸೂರ್ಯ ಮುಳುಗಿಬಿಡ್ತಾನೆ. ಬೇಜಾರಲ್ಲಿ ಸಿಕ್ಕಂಥ ಕಲ್ಲುಗಳನ್ನು ಎಸಿತಾ ಅಲ್ಲೇ ಮಲ್ಕೊಂಡ್ಬಿಡ್ತಾನೆ. ಕೊನೆಗೆ ಬೆಳಗ್ಗೆ ಆದಾಗ ಆತನ ಕೈಯಲ್ಲಿ ಒಂದೇ ಒಂದು ಕಲ್ಲಿರುತ್ತೆ. ಆವಾಗ ಎಚ್ಚರಿಕೊಂಡು ನೋಡ್ತಾನೆ, ಆತ ರಾತ್ರಿಯೆಲ್ಲ ಒಗೆದಿರೋದು ವಜ್ರದ ಕಲ್ಲುಗಳನ್ನೇ. ಆತ ರಾತ್ರಿ ಇಡೀ ಎಲ್ಲ ವಜ್ರಗಳನ್ನೇ ಒಗೆದಿರ್ತಾನೆ. ಇದರ ಅರ್ಥ ಇಷ್ಟೇ ಸ್ನೇಹಿತರೆ, ನಮಗೆ ವಜ್ರದಂಥ 24 ಗಂಟೆಗಳಿದ್ದಾವೆ. ನಾವು ಏನು ಮಾಡ್ತೀವಿ ಅಂದರೆ, ಮುಂಜಾನೆಯಿಂದ ಹಿಡಿದು ಸಂಜೆವರೆಗೆ ಎಲ್ಲ ಟೈಮನ್ನು ವೇಸ್ಟ್ ಮಾಡ್ತೀವಿ. ಕೊನೆಗೆ ಒಂದು ಚೂರು ಟೈಮ್ ಉಳಿದಿರುತ್ತೆ, ಆ ಟೈಮ್ ಜೊತೆ ನಾವು ಆಟ ಆಡೋಕ್ಕೆ ಹೋಗ್ತೀವಿ. ಹಾಗೆಲ್ಲ ಆಗಬಾರ್ದು. ಇದೊಂದು ಎಕ್ಸಾಂಪಲ್ ಅಂತಂದರೆ, ಒಂದು ದಿನಕ್ಕೆ ನಮಗೆ ಎಷ್ಟು ಸೆಕೆಂಡ್ಗಳು ಸಿಗ್ತವೆ, ಎಷ್ಟು ನಿಮಿಷಗಳು ಸಿಗ್ತವೆ. ಒಂದು ಯಾವುದಾದ್ರೂ ಬ್ಯಾಂಕು ಅಥವಾ ಯಾರೊಬ್ಬರು ನಿಮ್ಗೆ ಆಫರ್ ಕೊಡ್ತಾರೆ, 98,600 ರೂಪಾಯಿನ ನಾನು ಒಂದಿನದಲ್ಲಿ ನೀವು ತಗೋಬೇಕು, ನಿಮ್ಮ ಅಕೌಂಟಿಗೆ ಹಾಕ್ತೀನಿ ಅಂಥೇಳಿ. ಆ ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ? ಇವತ್ತು ನಾನು ಕುಷ್ಟಗಿಯಲ್ಲಿ ATM ಇಲ್ಲ, ಬೆಂಗಳೂರಲ್ಲಿ ATM ಇಲ್ಲ ಅಂದರೂ ಕೂಡ ಪಕ್ಕದ ಊರಿಗೆ, ಪಕ್ಕದ ಜಿಲ್ಲೆಗೆ ಎಲ್ಲಾದರೂ ಹೋಗಿ ಅವತ್ತೇ ತಗೋತೀರಿ. ಆ ದುಡ್ಡನ್ನು ಕೊಟ್ಟು ಅವ್ರ ಕಂಡೀಷನ್ ಏನಿರುತ್ತೆ ಅಂತಂದರೆ, ನೀವು ಇವತ್ತೇ ಆ ದುಡ್ಡನ್ನು ತಗೋಬೇಕು, ಎಲ್ಲಾದರೂ ತಗೊಳ್ಳಿ. ಅಂತಹ ಸಂದರ್ಭದಲ್ಲಿ ನೀವು ಬೇರೆ ATMನ್ನು ಹುಡುಕೊಂಡು ಹೋಗಿ ಆ ದುಡ್ಡನ್ನು ತಗೋತೀರಿ. ಗಮನಿಸಿ ಸ್ನೇಹಿತರೆ, ಆ 98,600 ನಿಮ್ಮ ನಿಮಿಷ ಆಗಿದ್ದರೆ, ನಿಮ್ಮ ಟೈಮ್ ಆಗಿದ್ದರೆ, ಈಗ ನೀವು ಎಷ್ಟು ಜನ ಆ ರೂಪಾಯಿಯನ್ನು, ಆ ಟೈಮನ್ನು ತೆಗೆದುಕೊಂಡಿರಿ? ಟೈಮ್ ಅಂದರೆ ಅದ್ಭುತವಾದಂತಹ ಒಂದು ಟ್ರೆಸರಿ, ಅದೊಂದು ಅದ್ಭುತವಾದಂಥ ಖಜಾನೆ. ಅದು ಯಾರು ಆ ಟೈಮನ್ನು ಹಣದ ರೂಪದಲ್ಲಿ ಬಳಸ್ತಾರೋ ಖಂಡಿತವಾಗಿ ಯಶಸ್ಸು ನಿಮಗೆ ಕಾಲಡಿ ಬಂದು ಬೀಳುತ್ತೆ. ಅದಕ್ಕೋಸ್ಕರ ಎಲ್ಲ ಕಚೇರಿಗಳಲ್ಲಿ, ಎಲ್ಲ ಬದುಕಿನಲ್ಲಿ ವೇಳಾಪಟ್ಟಿ ಅನ್ನುವಂಥದ್ದು ಬಹಳಷ್ಟು ಮ್ಯಾಟರ್ ಆಗುತ್ತೆ.
ಸೊ ನೀವು ಸಮಯವನ್ನು ಗೌರವಿಸಿ, ಬದುಕು ನಿಮ್ಮನ್ನು ಗೌರವಿಸುತ್ತೆ. ಯಾರು ನಿಮಗೆ ಸಮಯವನ್ನು ಕೊಡ್ತಾರೋ ಅವರನ್ನು ನೀವು ಗೌರವಿಸಿ. ಅತಿ ಹೆಚ್ಚು ಸಮಯವನ್ನು ಪುಸ್ತಕ ಜೊತೆ ಕಳೆಯಿರಿ, ಅತಿ ಹೆಚ್ಚು ಪುಸ್ತಕಗಳನ್ನು ಓದಿ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳಿದುಕೊಳ್ಳಿ, ನೋ ಅನ್ನೋದನ್ನು ಕಲೀರಿ. ಯಾವುದು ನಿಮ್ಮ ಜೀವನದಲ್ಲಿ ಅತಿ ಉಪಯುಕ್ತವಲ್ಲವೋ, ಯಾವುದರಿಂದ ನಿಮಗೆ ನಿಮ್ಮ ಕರಿಯರ್ಗೆ, ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಓದಿಗೆ ಹೆಲ್ಪ್ ಆಗೋದಿಲ್ವೋ ಅಂಥ ಕೆಲಸಗಳನ್ನು ಮಾಡಬೇಡಿ. ನೋ ಅನ್ನೋದನ್ನು ಕಲೀರಿ. ನೋ ಅನ್ನೋದನ್ನು ಕಲಿತ್ರೆ ಮಾತ್ರ ನೀವು ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡಬಹುದು. ಸುಮ್ಮನೆ ಗಾನದ ಎತ್ತಿನ ಹಾಗೆ ಗುರಿ ಇಲ್ಲದೆ, ಕುರಿಯ ಹಿಂಡಿನ ಹಾಗೆ ಗುರಿ ಇಲ್ಲದೆ, ಬದುಕಿನಲ್ಲಿ ಅಲ್ಲದ ಕೆಲಸಗಳನ್ನು ಮಾಡದೆ ಹೋದರೆ ನೀವು ಅಲ್ಲಿಯೂ ಸಲ್ಲುವುದಿಲ್ಲ, ಎಲ್ಲಿಯೂ ಸಲ್ಲುವುದಿಲ್ಲ. ಎಲ್ಲಾದರೂ ಸಲ್ಲಬೇಕು ಅಂತಂದರೆ, ಗುರಿಯನ್ನು ಮುಟ್ಟಬೇಕು ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ನಿಮ್ಮ ಬದುಕಿನಲ್ಲಿ ಒಂದು ವೇಳಾಪಟ್ಟಿಯನ್ನು ಮಾಡಿಕೊಳ್ಳಿ. ಯಾವುದು ಬೇಡವೋ ಅದನ್ನು ಹೊಡೆದು ಹಾಕಿ, ಅನ್ನೆಸರಿ ಪಾಯಿಂಟ್ಗಳನ್ನು ಡಿಲೀಟ್ ಮಾಡಿ, ಯಾವುದು ಇಂಪಾರ್ಟೆಂಟು, ಯಾವುದು ಪ್ರಿಯಾರಿಟಿ ಇದೆ, ಯಾವುದು ಎಮರ್ಜೆನ್ಸಿ ಅಟೆಂಡ್ ಮಾಡಲೇಬೇಕು ಅನ್ನುವಂಥದ್ದನ್ನು ನೀವು ಖಂಡಿತವಾಗಿ ತಿಳಿದುಕೊಳ್ಳಿ. ಟೈಮ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥ ಹಲವಾರು ಲೇಖನಗಳನ್ನು ಓದಿ, ಪುಸ್ತಕಗಳನ್ನು ಓದಿ, ಸಂದರ್ಶಕರನ್ನ ಭೇಟಿಯಾಗಿ, ಯಶಸ್ವಿಯಾದವ್ರನ್ನ ಭೇಟಿಯಾಗಿ. ನೀವು ಮಲಗಿರುವಾಗ ಜಗತ್ತು ಎದ್ದಿರುತ್ತೆ, ಜಗತ್ತು ಮಲಗಿರುವಾಗ ನೀವು ಎದ್ದಿರಬೇಕು. ನಿಮಗೂ ಮತ್ತು ನಿಮ್ಮ ಪ್ರತಿಸ್ಪರ್ಧಿಗೂ, ನಿಮಗೂ ಅಥವಾ ಸಕ್ಸಸ್ ಆದವ್ರಿಗೂ ವ್ಯತ್ಯಾಸ ಇಷ್ಟೇ. ಸಕ್ಸಸ್ ಆದಂತಹ ವ್ಯಕ್ತಿ, ಸಾಧಕ ಏನು ಮಾಡಿರ್ತಾನೆ ಅಂದರೆ, ನೀವು ಮಲಗಿರುವಂಥ ಸಂದರ್ಭದಲ್ಲಿ ಎದ್ದು ಕೂತ್ಕೊಂಡು ಓದ್ತಾ ಇರ್ತಾನೆ. ಹಿರಿಯರು ಹೇಳ್ತಾ ಇದ್ರು 4 ಗಂಟೆಗೆ ಎದ್ದು ಓದಬೇಕು, 4 ಗಂಟೆಗೆ ಎದ್ದು ಓದಿದರೆ ಮನಸ್ಸು ಶಾಂತ ಇರುತ್ತೆ, ಎಲ್ಲರೂ ಮಲಗಿರ್ತಾರೆ, ನಿನಗೆ ಓದಿದ್ದೆಲ್ಲ ಅವಾಗ ಬರುತ್ತೆ, ಮನಸ್ಸಲ್ಲಿ ಬರುತ್ತೆ ಅಂತ. ಅದರ ಅರ್ಥ ಇಷ್ಟೇ, ನಾವು ಇವತ್ತು ಡಿಸ್ಟ್ರ್ಯಾಕ್ಟ್ ಆಗಬಾರ್ದು. ಟೈಮ್ ಮ್ಯಾನೇಜ್ಮೆಂಟಲ್ಲಿ ಡಿಸ್ಟ್ರ್ಯಾಕ್ಟ್ ಆಗಬಾರ್ದು. ಓದುವಂಥ ಸಂದರ್ಭದಲ್ಲಿ ನೀವು ಡಿಸ್ಟ್ರ್ಯಾಕ್ಟ್ ಆಗುವಂತಹ ಮೊಬೈಲ್ ಇರ್ಬೋದು, ಸಾಮಾಜಿಕ ಜಾಲತಾಣಗಳನ್ನೆಲ್ಲ ನೀವು ಆಫ್ ಮಾಡಿಡಬೇಕು. ಒಂದು ವೇಳೆ ನೀವು ಡಿಸ್ಟ್ರ್ಯಾಕ್ಟ್ ಆದ್ರಿ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗೋದಿಲ್ಲ, ಟೈಮನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಇನ್ನು ನೀವು ಕಂಟಿನ್ಯೂಯಾಸಿ ಓದಲೇಬೇಕು, ಟೈಮ್ ಮ್ಯಾನೇಜ್ ಮಾಡ್ಕೋಬೇಕು ಅಂತ ಹೋಗಿ ಆಯಾಸ ಮಾಡಿಕೊಂಡು ಒಂದು ದಿನ ಆರಂಭಶೂರರಾಗಿ ಓದಿ ಕೊನೆಗೆ ಎಲ್ಲ ಟೈಮನ್ನು ವೇಸ್ಟ್ ಮಾಡಿಕೊಳ್ಳುವಂಥ ಕೆಲಸನೂ ಮಾಡಬಾರ್ದು. ಆಗಾಗ ನೀವು 45-50 ನಿಮಿಷಗಳ ನಂತರ ಒಂದು ಬ್ರೇಕ್ ಕೊಡಬೇಕು. ಚೇಂಜ್ ಆಫ್ ವರ್ಕ್ ಈಸ್ ಆಲ್ಸೋ ಕಾರ್ಡ್ ಎಸ್ ರೆಸ್ಟ್ ಅಂತ ಕರೀತಾರೆ. ನೀವು ಓದಿದ ನಂತರ ಮಲಗೋದು ರೆಸ್ಟ್ ಅಲ್ಲ. ಓದಿದರೆ ಬರೀರಿ, ಬರೆದ್ರೆ ಓದಿ, ಬೇಡ ಅಂದರೆ ಬಂದು ಹೊರಗಡೆ ಒಂದು ಸ್ವಲ್ಪ ಹಸಿರು ನೋಡಿ, ಮುಗಿಲನ್ನು ನೋಡಿ, ಪರಿಸರವನ್ನು ನೋಡಿ, ಹಕ್ಕಿಗಳನ್ನು ನೋಡಿ, ಮಕ್ಕಳೊಂದಿಗೆ ಆಟ ಆಡಿ, ನಿಮ್ಮ ಪೆಟ್ಗಳ ಜೊತೆಗೆ ಆಟ ಆಡಿ, ಒಂದು 10-15 ನಿಮಿಷ ಕಳೆದ ನಂತರ ಪುನಃ ಮತ್ತೆ ನೀವು ಅಧ್ಯಯನಕ್ಕೆ ತೊಡೀರಿ. ನಿಮ್ಮ ಶೆಡ್ಯೂಲ್ಗಳನ್ನು ಮಾಡಿಕೊಳ್ಳಿ. ಈ ಥರನಾಗಿ ಮಾಡಿದರೆ ಮಾತ್ರ ಸಮಯ ನಿಮಗೆ ನಿರ್ವಹಣೆ ಆಗುತ್ತೆ, ಸಮಯನ ನೀವು ಮ್ಯಾನೇಜ್ ಮಾಡ್ಬೋದು. ನೀವು ಸಮಯವನ್ನು ಮ್ಯಾನೇಜ್ ಮಾಡದೇ ಹೋದರೆ ನಿಮ್ಮನ್ನು ಸಮಯ ನೋಡಿಕೊಳ್ಳುತ್ತೆ.